ಪಾಕಿಸ್ತಾನದ ಫೈಟರ್ ಜೆಟ್ ಅನ್ನು ಭಾರತ ಹೊಡೆದುರುಳಿಸಿದೆ. ಪಠಾನ್ಕೋಟ್ ಸೆಕ್ಟರ್ನಲ್ಲಿ ಪಾಕ್ ಫೈಟರ್ ಜೆಟ್ ಧ್ವಂಸ ಆಗಿದೆ. ಗಡಿ ಭಾಗದ ಗ್ರಾಮದಲ್ಲಿ ಬ್ಲಾಕ್ಔಟ್ಗೆ ಸೂಚನೆಯನ್ನು ಕೊಡಲಾಗಿದೆ ಸದ್ಯ. ಯಾಕಂತಂದ್ರೆ ಮತ್ತೆ ದಾಳಿ ಮಾಡಬಹುದು ಪಾಕಿಸ್ತಾನ, ಗೊತ್ತಿಲ್ಲ. ಬ್ಲಾಕ್ಔಟ್ಗೆ ಸೂಚನೆಯನ್ನು ಕೊಡಲಾಗಿದೆ. ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಲಾಗಿದೆ. ಒಂದು ಮಜಾ ಇದೆ, ನಮ್ಮ ಹತ್ರ ಯಾವ ರೀತಿಯ ಫೈಟರ್ ಜೆಟ್ ಇದೆ ಅನ್ನೋದಲ್ಲ ಮುಖ್ಯ, ಅದನ್ನ ಹೆಂಗ್ ಬಳಸ್ತೀವಿ ಅನ್ನೋದು ಮುಖ್ಯ. ನಿನ್ನ ಹತ್ರ ಯಾವ ರೀತಿಯ ಕಾರ್ ಇದೆ ಅನ್ನೋದು ಮುಖ್ಯ ಅಲ್ಲ, ಹೇಗ್ ಡ್ರೈವ್ ಮಾಡ್ತೀವಿ ಅನ್ನೋದು ಮುಖ್ಯ. ನಾವು F-16 ಅನ್ನ MiG-21 ಅಲ್ಲಿ ಹೊಡೆದಿದ್ದೀವಿ ಭಾರತ. ಅಂದ್ರೆ ಸೆಕೆಂಡ್ ಜನರೇಷನ್ ಯುದ್ಧ ವಿಮಾನದಲ್ಲಿ ಹಿಂದೆ 4th ಜನರೇಷನ್ ಯುದ್ಧ ವಿಮಾನವನ್ನು ಹೊಡೆದಿದ್ದೀವಿ. ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಮಾರುತಿ 800 ಕಾರಲ್ಲಿ ಲ್ಯಾಂಬೋರ್ಗಿನಿಯನ್ನು ಓವರ್ಟೇಕ್ ಮಾಡಿದ್ದೀವಿ ನಾವು. ಅಂದ್ರೆ ಡ್ರೈವರ್ ಹೆಂಗೆ ಅಂತ, ಪೈಲಟ್ ಹೆಂಗೆ ಅಂತ ಮುಖ್ಯ ಆಗತ್ತೆ. ಇವತ್ತು ಅದೇ ಬಿದ್ದಿದೆ ಪೆಟ್ಟು. F-16 JF-17 ಎರಡನ್ನು ಹೊಡೆದು ಬಿಸಾಕ್ಬಿಟ್ಟಿದ್ದೀವಿ. ಅಂದ್ರೆ ನಿಮಗೆ ಅದನ್ನು ಬಳಸೋದಕ್ಕೆ ಗೊತ್ತಿರಬೇಕು, ಹೆಂಗ್ ಬಳಸ್ತೀನಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರಬೇಕು. ನಿಮ್ಮ ಹತ್ರ ಉತ್ಕೃಷ್ಟ ದರ್ಜೆಯ ಕಾರ್ ಕೊಟ್ರೆ ಓಡಿಸೋದಕ್ಕೆ ಬರೋ ಇದ್ರೆ ಹೆಂಗೆ ಓಡಿಸೋಕೆ ಗೊತ್ತಿರ್ಬೇಕು ತಾನೆ. ಪಾಕ್ನ ಪೈಲಟ್ಗಳು ಎಂಟ್ರಿ ಆಗಿದ್ದಾರೆ, ವಾಪಸ್ ಹೋಗಿಲ್ಲ. ಭಾರತ ಪ್ರವೇಶಿಸಿ ವಾಪಸ್ ಹೋಗಿಲ್ಲ. ಚಕ್ರವ್ಯೂಹ, ಒಮ್ಮೆ ಎಂಟ್ರಿ ಆದ್ರೆ ಹೊರ ಬರೋದಕ್ಕಾಗಲ್ಲ, ಭೇದಿಸೋದಕ್ಕೆ ಗೊತ್ತಿರಬೇಕು. ಎಷ್ಟೋ ಸಲ ಯುದ್ಧ ತಂತ್ರಗಳು ಹೆಂಗೆ ಅಂತಂದ್ರೆ ಬರ್ಲಿ ಅಂತ ಕಾಯೋದು, ಬರ್ತಿದ್ದಾರೆ ಅಂತ ಗೊತ್ತಿದ್ರೆ ಬರೋದಕ್ಕೆ ಬಿಡೋದು, ಬಾ ಒಳಗೆ ಅಂತ. ಯುದ್ಧ ತಂತ್ರಗಳು ಹಂಗೆ, ಒಳಗೆ ಬಂದ ನಂತರ ಓಡಿಸ್ಕೊಂಡು ಹೋಗಿ ಹೊಡಿಯೋದು. ಈ ತಂತ್ರ ಎಷ್ಟೋ ಸಂದರ್ಭದಲ್ಲಿ ಯುದ್ಧದಲ್ಲಿ ಬಳಕೆಯಾಗಿದೆ. ಬರ್ಲಿ ಅಂತ ಕಾದು ಒಳಗೆ ಬರೋದಕ್ಕೆ ಬಿಟ್ಟು ಆ ನಂತರ ಹೊಡೆಯೋದು. ಗೊತ್ತಿಲ್ಲ ಇವತ್ತೇನಾಗಿದೆ ಅಂತ, ಅಂಥದ್ದೇ ಆಗಿರುತ್ತೆ. ಅಂಥದ್ದಾಗಿರುವಂಥ ಸಾಧ್ಯತೆಗಳಿದ್ದಾವೆ. ಇಲ್ಲ ಅಂತಾದ್ರೆ ನೀವು ಮಿಸೈಲ್ಗಳನ್ನು ಹೊಡೆದುರುಳಿಸಿ, ಸರ್ಫೇಸ್ ಮಿಸೈಲ್ಗಳನ್ನು ಹೊಡೆದುರುಳಿಸಿ ಫೈಟರ್ ಜೆಟ್ಗಳನ್ನು ಒಳಗೆ ಬರೋದಕ್ಕೆ ಬಿಟ್ಟಿದ್ದಾರೆ ಅಂತಂದ್ರೆ ಅದು ಅಂಥದ್ದೇ ಆಗಿದೆ. ಬರ್ಲಿ ಅಂತ ಕಾದು ಹೊಡೆದಿದ್ದಾರೆ. ಒಂದು ಹೆಜ್ಜೆ ಹಿಂದಕ್ಕಿಟ್ಟು ಮತ್ತೆ ಮುಂದಕ್ಕೆ ನುಗ್ಗಿ ಹೊಡೆಯೋದು ಆ ತಂತ್ರಗಾರಿಕೆ. ಇಡೀ ಭಾರತ ಸೇನೆಯ ತಂತ್ರಗಾರಿಕೆ ಎಷ್ಟು ಅಚ್ಚುಕಟ್ಟಾಗಿತ್ತು ಅನ್ನೋದಕ್ಕೆ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಇಟ್ಸ್ ಅ ಟ್ರ್ಯಾಪ್. ಭಾರತ ಮಾಡಿದ್ದು ಟ್ರ್ಯಾಪ್. ಅಂದ್ರೆ ನಾವು ಇಲಿಗೆ ಬೋನ್ ಇಡ್ತೀವಿ ನೋಡಿ, ಅದರೊಳಗೆ ಏನೋ ಇಟ್ಟು ಬಾಪ ಬಾಪ ಅಂತ ಕರಿತೀವಿ ತಾನೆ, ಬಂದ ನಂತರ ಬೀಳುತ್ತೆ. ಅದು ಹಂಗೆ ಮಾಡಿರೋದು ಪಾಕಿಸ್ತಾನ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆ ಹೈ ಅಲರ್ಟ್ ಮಾಡಿದೆ. ಹೈ ಅಲರ್ಟ್ ಘೋಷಣೆಯಾಗಿದೆ. ಜಮ್ಮು ಕಾಶ್ಮೀರ ಮತ್ತು ಶ್ರೀನಗರದ ಏರ್ಪೋರ್ಟ್ಗೆ NSG ಬಂದಿದೆ. NSG ನಿಯೋಜನೆಯಾಗಿದೆ. ಭಾರತದ ಅತ್ಯಂತ ಪ್ರಬಲ ಯೋಧರ ಪಡೆ ಅದು NSG. ಪ್ರಧಾನಿ ಭದ್ರತೆಯಲ್ಲಿರುವಂತಹ ಪ್ರಧಾನಿ ಅವರಿಗೆ ಭದ್ರತೆ ಕೊಡೋದು NSG, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಅವರು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದಿದೆ ಭಾರತದ ಕಮಾಂಡೋ ಮಾರ್ಕೋಸ್ ಅಂತ, ನೇವಿಯಲ್ಲಿದೆ. ಇಡೀ ಜಗತ್ತಲ್ಲಿ ಅತ್ಯಂತ ಪ್ರಬಲವಾದಂಥ ಯೋಧರ ಪಡೆ ಅದು ಮಾರ್ಕೋಸ್ ಕಮಾಂಡೋ. ಅದು ಇಂಡಿಯನ್ ನೇವಿಯಲ್ಲಿದೆ. NSG ಅದೇ ರೀತಿ ಅತ್ಯಂತ ಪ್ರಬಲವಾದಂಥ ಟ್ರೈನಿಂಗ್ ಕೊಡಲಾಗಿರುತ್ತೆ ಅವರಿಗೆ. NSG ಶ್ರೀನಗರಕ್ಕೆ ಮೂವ್ ಆಗಿದೆ, ಗೊತ್ತಿಲ್ಲ ಏನಕ್ಕೆ ಅಂತ ಮೂವ್ ಮಾಡಿದ್ದಾರೆ. ಮೋಸ್ಟ್ಲಿ ನಾಳೆ ಮತ್ತೆ ಅಟ್ಯಾಕ್ ಆಗಬಹುದು ಪಾಕಿಸ್ತಾನದ್ದು ಅನ್ನೋ ಕಾರಣಕ್ಕಾಗಿ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆ ಹೈ ಅಲರ್ಟ್ ಮಾಡಿದೆ. NSG ಮೂವ್ ಆಗಿದೆ. ಈ ಪಕ್ಕದಲ್ಲೊಂದು ದೃಶ್ಯ ನೀವು ನೋಡ್ತಾ ಇದ್ದೀರಿ. ಈ ದೃಶ್ಯ ಯಾವುದು ಗೊತ್ತಾ? ಇದು ನಮ್ಮ ಭಾರತದ ನೌಕಾಪಡೆ ಕರಾಚಿಯನ್ನು ಧ್ವಂಸ ಮಾಡ್ತಾ ಇರೋದು. ಕರಾಚಿ ಮೇಲೆ ಹೊಡೆತ ಬೀಳ್ತಾ ಇರೋದು. ಪಾಕಿಸ್ತಾನ ಎಂದೂ ಮರೆಯಲಾಗದಂತ ಏಟು ಬೀಳ್ತಾ ಇದೆ ಕರಾಚಿ ಮೇಲೆ. ಕರಾಚಿಗೆ ಬೀಳಬೇಕಿದ್ದಂತ ಏಟು ಬೀಳ್ತಾ ಇದೆ. ಮೊನ್ನೆ ಭಾರತದ ನೌಕಾಪಡೆ ಗುಜರಾತ್ ಕರಾವಳಿ ತೀರದಲ್ಲಿ ಮತ್ತೊಂದು ಅಪ್ಡೇಟ್.
ಕಿತಾಪತಿ ಸೇನಾ ಮುಖ್ಯಸ್ಥರನ್ನ ಪಾಕ್ ಸೇನೆ ವಶಕ್ಕೆ ಪಡೆದಿದೆ ಅನ್ನುವಂಥ ಡೀಟೇಲ್ ಇದು. ಜನರಲ್ ಆಸಿಫ್ ಮುನೀರ್ ವಜಾ ಬೆನ್ನಲ್ಲೇ ವಶಕ್ಕೆ. ನಾನು ಆಗ್ಲೇ ಹೇಳಿದೆ, ನೇಣುಗಂಬದ ಸಾಧ್ಯತೆ ಇದೆ. ಭಾರತದ ಜೊತೆ ಯುದ್ಧಕ್ಕೆ ಪ್ರಚೋದನೆ ಕೊಟ್ಟಿದ್ದು ಆಸಿಫ್ ಮುನೀರ್. ಈಗ ಆತನನ್ನ ವಜಾಗೊಳಿಸಿ ವಶಕ್ಕೆ ಪಡೆಯಲಾಗಿದೆ, ಪಡೆಯುತ್ತಿದ್ದಾರೆ, ಪಡೆಯುವಂತ ಸಾಧ್ಯತೆ ಇದೆ. ವಶಕ್ಕೆ ಪಡೆದ್ರು ಅಂತಾದ್ರೆ ಅಣ್ಣನಿಗೆ ನೇಣುಗಂಬನೇ ಗತಿ. ಅಲ್ಲಿನ ಜುಡಿಷಿಯಲ್ ಸಿಸ್ಟಮ್ ಇರೋದೇ ಹಂಗೆ, ನ್ಯಾಯಾಂಗ ವ್ಯವಸ್ಥೆ ಇರೋದೇ ಹಂಗೆ. ಮೇ ಬಿ ಇದು ಅಂತ ದಾರಿಗೆ ಏನಾದ್ರೂ ಹೋದ್ರೆ ಆಸಿಫ್ ಮುನೀರ್ ವಿಲ್ ಗೆಟ್ ಕ್ಯಾಪಿಟಲ್ ಪನಿಷ್ಮೆಂಟ್. ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತಂದ್ರೆ ನೇಣಿಗೆ ಹಾಕೋದು, ಅದೇ ಆಗಬಹುದು. ನಾನು ಆಗ ಒಂದು ಇನ್ಸಿಡೆಂಟ್, ಒಂದು ಉದಾಹರಣೆ ಹೇಳಿದೆ. ಜುಲ್ಫಿಕರ್ ಅಲಿ ಭುಟ್ಟೋ ಏನಾಗ, ಸೊ ಇದು ಕೂಡ ಅಂಥದ್ದೇ ಕಡೆಗೆ ಹೋಗ್ತಾ ಇದೆ ಅಂತ ಅನ್ಸತ್ತೆ, ಗೊತ್ತಿಲ್ಲ. ಇದನ್ನು ಮೊದಲೇ ಮಾಡಿರ್ಬೇಕಿತ್ತು ಅಲ್ಲಿನ ಸೇನೆ. ಪಾಕಿಸ್ತಾನ ಸ್ಥಿತಿ ಹಿಂಗಾಗ್ತಿರ್ಲಿಲ್ಲ. ಈತ 16ನೇ ತಾರೀಕು ಒಂದು ಭಾಷಣ ಮಾಡ್ದ, ಆಸಿಫ್ ಮುನೀರ್, ಜನರಲ್ ಆಸಿಫ್ ಮುನೀರ್. ಆ ಭಾಷಣ ಹೆಂಗಿತ್ತು ಅಂತಂದ್ರೆ, ಭಾರತೀಯರೆಲ್ಲ ಕಾಫಿರರು, ನಾವು ಮುಸಲ್ಮಾನರು, ನಾವು ಹಂಗೆ ನಾವು ಹಿಂಗೆ, ಕಾಶ್ಮೀರದ ಬಗ್ಗೆ ಏನೇನೋ ಮಾತನಾಡ್ದ. ಇನ್ನೊಬ್ರು ಸಂಸದೆ ಮಾತನಾಡಿದ್ರು, ಅಯೋಧ್ಯೆಯ ರಾಮ ಮಂದಿರವನ್ನು ಉರುಳಿಸಿ ಅಲ್ಲಿ ಬಾಬರಿ ಮಸೀದಿಯನ್ನ ಕಟ್ಟಿ ಮೊದಲ ಆಜಾನ್ ಕೊಡೋದು ಇದೇ ಜನರಲ್ ಆಸಿಫ್ ಮುನೀರು ಅಂತ ಭಾಷಣ ಮಾಡಿದ್ರು. ಮೊದಲ ಆಜಾನ್ ಕೊಡ್ತಾನೆ ನಮ್ಮ ಜನರಲ್ ಆಸಿಫ್ ಮುನೀರು ಅಂತ. ಆಜಾನ್ ಕೊಡೋದಲ್ಲ, ಇಲ್ಲಿ ನೇಣಿಗೆ ಇರ್ತಾ ಇದ್ದಾನೆ, ನೇಣಿಗೆ ಅನ್ಸತ್ತೆ. ದೇವರ ಹತ್ರ ಕಳಿಸ್ತಾರೆ ಆದಷ್ಟು ಶೀಘ್ರ. ಮೋಸ್ಟ್ಲಿ ಅಲ್ಲಿನ ಇತಿಹಾಸವನ್ನು ನೋಡಿ ಹೇಳ್ತಾ ಇರೋದು ನಾನು, ಇಂಥದ್ದೇ ಆಗತ್ತೆ ಅಂತ ನಾನು ಜಡ್ಜ್ಮೆಂಟ್ ಅಲ್ಲ, ಅಲ್ಲಿನ ಇತಿಹಾಸ ಹಂಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಕರಾವಳಿಯಿಂದ ಬೀಳ್ತಾ ಇರೋದು ಹೊಡೆತ ಕರಾಚಿ. ಎಸ್, ಇನ್ನೊಂದು ಡೀಟೇಲ್ ಬರ್ತಾ ಇದೆ. F-16 ಫೈಟರ್ ಜೆಟ್ ಧ್ವಂಸ ಮತ್ತೊಂದು ಬಿದ್ದಿದೆ. ಒಟ್ಟು 4 ಫೈಟರ್ ಜೆಟ್ಗಳು ಧ್ವಂಸ ಆಗಿದ್ದಾವೆ. ಈಗ ಎಲ್ಲಿ ಹೋಗ್ತಾರೆ ಪಾಕಿಸ್ತಾನಿಯರು? ಹಿಂದೊಮ್ಮೆ ಫೈಟರ್ ಜೆಟ್ F-16 ಬಿದ್ದಾಗ ಟರ್ಕಿಯಿಂದ ತಗೊಂಡು ಬಂದ್ರು, ಅಂದ್ರೆ ಅಮೆರಿಕಾದ ಕಣ್ಣಿಗೆ ಮಣ್ಣೆರಚೋದಕ್ಕೆ. ಟರ್ಕಿಯಿಂದ ತಂದು ಅದನ್ನು ರಿಪ್ಲೇಸ್ ಮಾಡಿಕೊಂಡ್ರು. ಈಗ 4 ಬಿದ್ದಿದೆ, ಎಲ್ಲಿ ಹೋಗೋದು? ಯಾರ ಹತ್ರ ಭಿಕ್ಷೆ ಬೇಡೋದು? 4 ಫೈಟರ್ ಜೆಟ್ಗಳು ಧ್ವಂಸ ಆಗಿದ್ದಾವೆ. F-16 ಅಮೆರಿಕ ಕೊಟ್ಟಿರುವಂತ ಯುದ್ಧ ವಿಮಾನ 4 ಧ್ವಂಸ ಆಗಿದೆ. ನೋಡೋಣ, ಬೆಳಗ್ಗೆವರೆಗೂ ಕೂಡ ಇನ್ನೊಂದಿಷ್ಟು ಬೀಳೋದಕ್ಕಿದೆ. ಇಡೀ ಒಂದು ಸ್ಕ್ವಾಡ್ರನ್ನೇ ಬಿದ್ದು ಹೋಗ್ಲಿ ಅಂತ ನಾನು ಹಾರೈಸ್ತೀನಿ. ಒಂದು ಇಡೀ ಸ್ಕ್ವಾಡ್ರನ್, F-16 ಒಂದು ಇಡೀ ಸ್ಕ್ವಾಡ್ರನ್ ಧ್ವಂಸ ಆಗಲಿ. JF-17 ಒಂದು ಇಡೀ ಸ್ಕ್ವಾಡ್ರನ್ ಧ್ವಂಸ ಆಗಲಿ. ಆಗ್ಲೇ ಪಾಠ ಕಲಿಯೋದು. ಎರಡ್ 2019 ಅಂತ ಅನ್ಸುತ್ತೆ, ಬಾಲಾಕೋಟ್ ಸ್ಟ್ರೈಕ್ ಆದಾಗ 21 F-16 ಎತ್ಕೊಂಡು ಬಂದಿದ್ರು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ. ನಾವು ಫೈಟ್ ಮಾಡಿದ್ದು ಮಿರಾಜಲ್ಲಿ, ಸುಖೋಯಲ್ಲಿ, MiG-21 ಅಲ್ಲಿ. ಈ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್, ಈಗ ಅವರು ಪ್ರಮೋಟ್ ಆಗಿದ್ದಾರೆ, ಆಗ ವಿಂಗ್ ಕಮಾಂಡರ್, ಅವರು ಕ್ಯಾಪ್ಚರ್ ಆಗಿದ್ದ ಅದೇ ಸಂದರ್ಭದಲ್ಲಿ, ಅವರನ್ನ ಸೆರೆ ಹಿಡಿದಿದ್ದು ಅದೇ ಸಂದರ್ಭದಲ್ಲಿ. ಪಾಕಿಸ್ತಾನದ ಮತ್ತೊಂದು F-16 ಫೈಟರ್ ಜೆಟ್ ಧ್ವಂಸ. 4 ಫೈಟರ್ ಜೆಟ್ಗಳು ಟೋಟಲ್ ಧ್ವಂಸ ಆಗಿದೆ. ಪಾಕಿಸ್ತಾನ ಕನಸಲ್ಲೂ ಬೆಚ್ಚಿ ಬೀಳುವಂತ ಸ್ಥಿತಿ. ಕನಸಲ್ಲಿ ಮಲಗಿದ್ರೆ ತಾನೆ ಕನಸು ಬೀಳೋದು, ಮಲಗಕ್ಕಾಗಲ್ಲ. ಹೆಂಗ್ ಮಲಗೋದು? ಮಲಗಿದ್ರೆ ಶಹಬಾಜ್ ಶರೀಫ್ ಎಲ್ಲಾದ್ರೂ ಮಲಗಬೇಕೀಗ, ತಪ್ಪಿಸ್ಕೊಂಡು ಓಡಿ ಹೋಗಿ ಎಲ್ಲಾದ್ರೂ ಮಲಗಬೇಕು, ಬದುಕ್ತೀನಿ ಅನ್ನುವಂತ ಭರವಸೆಯ ಮೇಲೆ. ಯುದ್ಧ ಮಾಡುವಂತ ಸಾಮರ್ಥ್ಯ ಇದ್ರೆ ಮಾತ್ರ ಯುದ್ಧದ ಮಾತುಗಳನ್ನು ಆಡಬೇಕು. ನನ್ನ ತೋಳಲ್ಲಿ ಶಕ್ತಿ ಇದ್ರೆ ಮಾತ್ರ ಯುದ್ಧದ ಮಾತುಗಳನ್ನು ಆಡಬೇಕು. ನಾನು ಪಕ್ಕದ ಮನೆಯವನ ತೋಳಲ್ಲಿ ಶಕ್ತಿ ಇದೆ, ಪಕ್ಕದ ಮನೆಯವನು ನನಗೆ ಸಪೋರ್ಟ್ ಆಗಿ ಬರ್ತಾನೆ ಅಂತ ಅನ್ಕೊಂಡು ಹೋದ್ರೆ ಹಿಂಗೆಲ್ಲ ಆಗತ್ತೆ. ಭಾರತ ಎಲ್ಲೂ ಕೂಡ ನನಗೆ ಅವನ್ ಸಪೋರ್ಟ್ ಮಾಡ್ತಾನೆ, ಇವನ್ ಸಪೋರ್ಟ್ ಮಾಡ್ತಾನೆ ಅಂತ ಹೇಳಲೇ ಇಲ್ಲ. ಪಕ್ಕದ ಮನೆಯವನು ನಿನಗೆ ನೀರು ತಂದು ಕೊಡ್ಬೋದು, ಪಕ್ಕದ ಮನೆಯವನು ನಿನಗೆ ಬ್ರೆಡ್ ತಂದು ಕೊಡ್ಬೋದು, ಸತ್ತು ಹೋದ್ರೆ ಬಿಳಿ ಬಟ್ಟೆ ತಂದು ಕೊಡಬಹುದು ನಿನ್ನ ಮುಖಕ್ಕೆ ಮೂತಿಗೆ ಹಾಕೋದಕ್ಕೆ.
ಅದು ಬಿಟ್ಟು ಅವನು ನಿನ್ನ ಜೊತೆಗೆ ಬಂದು ಫೈಟ್ ಮಾಡಲ್ಲ. ಚೈನಾಗೆ ತಲೆ ಕೆಟ್ಟಿದೆಯಾ ಭಾರತದ ಜೊತೆಗೆ ಯುದ್ಧ ಮಾಡೋದಕ್ಕೆ? ಯಾಕೆ ಯುದ್ಧ ಮಾಡ್ಬೇಕು ಚೀನಾ ಭಾರತದ ಜೊತೆಗೆ? ಭಾರತ ಅತಿ ದೊಡ್ಡ ಮಾರ್ಕೆಟ್ ಇಡೀ ಜಗತ್ತಿಗೆ. ಚೈನಾ ದುಡ್ಡಿನ ವಿಚಾರದಲ್ಲಿ ಲೆಕ್ಕಾಚಾರ ಮಾಡುವಂತ ರಾಷ್ಟ್ರ. ಅದು ಯಾಕೆ ಇವ್ರ ಜೊತೆಗೆ ನಿಂತು ಫೈಟ್ ಮಾಡುತ್ತೆ? ತಲೆ ಕೆಟ್ಟಿದೆ ಅವರಿಗೆ. ಕನಿಷ್ಠ ಮೆದುಳಿದ್ರೂ ಕೂಡ ಪಾಕಿಸ್ತಾನ ಇದನ್ನು ಯೋಚನೆ ಮಾಡ್ತಾ ಇತ್ತೇನು? ಬಟ್ ಆ ಮೆದುಳಿನ ಜಾಗದಲ್ಲಿ ಬೇರೇನೋ ಇದೆ. ಪಾಕಿಸ್ತಾನದ ಮೆದುಳಿರಬೇಕಾದಂತ ಜಾಗದಲ್ಲಿ ಕಿಡ್ನಿ ಇದೆ, ಕಿಡ್ನಿ ಇರಬೇಕಾದ ಜಾಗದಲ್ಲಿ ಮೆದುಳಿದೆ ಅಲ್ಲಿನ ಆರ್ಮಿ ಆಫೀಸರ್ಸ್ಗೆ. ಅದರ ಪರಿಣಾಮ ಹಿಂಗಾಗಿದೆ. ಯಾವ ರಾಷ್ಟ್ರ ಆದ್ರೂ ಯೋಚನೆ ಮಾಡುತ್ತಾ ಯುದ್ಧದ ಬಗ್ಗೆ? ಅದು ಒಂದು ದೈತ್ಯ ರಾಷ್ಟ್ರ ಪಕ್ಕದಲ್ಲಿರೋದು. 4ನೇ ಅತಿ ದೊಡ್ಡ ವಾಯುಪಡೆ ಭಾರತದ್ದು, 4ನೇ ಅತಿ ದೊಡ್ಡ ಜಗತ್ತಲ್ಲಿ. ಮತ್ತು ಜಾಗತಿಕವಾಗಿ ಭಾರತ ಲ್ಯಾಂಡ್ ಆರ್ಮಿಯಲ್ಲೂ ಕೂಡ ಟಾಪ್ ಅಲ್ಲಿ ಬರುತ್ತೆ, ನೇವಿಯಲ್ಲಿ ಇಂಡಿಯಾ ಟಾಪ್ ಅಲ್ಲಿ ಬರುತ್ತೆ. ಭಾರತ ಬಯಸಿದ್ರೆ ಎಲ್ಲರ ಸಪೋರ್ಟು ಸಿಗತ್ತೆ, ಯಾರು ಬೇಕಾದ್ರೂ ಸಪೋರ್ಟ್ ಮಾಡ್ತಾರೆ ಭಾರತಕ್ಕೆ. ಇಂಥ ಸ್ಥಿತಿ ಇದ್ದಾಗ ನಾನು ಯುದ್ಧ ಮಾಡಿ ದಕ್ಕಿಸ್ಕೊಳ್ತೀನಿ, ಜೀರ್ಣಿಸ್ಕೊಳ್ತೀನಿ ಅಂತಂದ್ರೆ ಸಾಲಿಲ್ಲ. ದಿಲ್ ಮಾಂಗೆ ಮೋರ್ ಇನ್ನಷ್ಟು ಆಗಬೇಕು, ಸಾಲ್ತಿಲ್ಲ. ನೋಡೋಣ, ನಾಳೆ ಬೆಳಗ್ಗೆವರೆಗೂ ಕೂಡ ಇನ್ನಷ್ಟು ಬರುತ್ತೆ. ನೌಶೇರಾ ಸೆಕ್ಟರ್ನಲ್ಲಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬಂದಂತ ಪಾಕ್ ಡ್ರೋನ್ಗಳು ಧ್ವಂಸ ಆಗಿದೆ. ಪಾಕ್ನ 2 ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಭಾರತ. ನೌಶೇರಾ ಸೆಕ್ಟರ್ ಡ್ರೋನ್ಗಳನ್ನು ಧ್ವಂಸ ಮಾಡಲಾಗಿದೆ. ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬಂದಂತ ಡ್ರೋನ್ಗಳಿವೆ. ಭಾರತ ಏನು ಮಾಡ್ತೋ ಅದನ್ನು ನಾನು ಮಾಡ್ತೀನಿ ಅಂತ ಹೊರಟಿದ್ದು ಪಾಕಿಸ್ತಾನ. ಭಾರತ ಮಾಡ್ತಲ್ಲ, ನನ್ಗೇನಾಗ ಆಗಲ್ವಾ ಅಂತ. ಆನೆ ಲದ್ದಿ ಹಾಕತ್ತೆ ಅಂತ ಮೊಲ ಲದ್ದಿ ಹಾಕೋದಕ್ಕೆ ಹೋಗಬಾರ್ದು. ಆನೆ ಲದ್ದಿ ಹಾಕಿದ್ರೆ ಆನೆ ಲದ್ದಿ ಹಾಕಬಹುದು, ಮೊಲ ಲದ್ದಿ ಹಾಕೋದಕ್ಕೆ ಹೋದ್ರೆ ಮೊಲ ಉಳಿಯುತ್ತಾ? ಸೊ ಯಾರು ಏನು ಮಾಡಬೇಕು ಅದನ್ನೇ ಮಾಡಬೇಕು. ಪಾಕಿಸ್ತಾನದ ಸ್ಥಿತಿ ಅದೇ ಆಗಿರುತ್ತೆ. ಪಾಕ್ ಸೇನೆ ಮೇಲೆ ಬಲೂಚ್ ಆರ್ಮಿ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ನಾನು ಆಗ್ಲೇ ಒಂದು ವಿಚಾರ ಹೇಳಿದೆ, ಅದೊಂದು ಅಪೂರ್ಣ ಆಯಿತು. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಾ ಇದೆ. ಅಂದ್ರೆ ಇಡೀ ಪಾಕಿಸ್ತಾನದಲ್ಲಿ ಅತ್ಯಂತ ದೊಡ್ಡ ಭೂಪ್ರದೇಶ ಅದು ಬಲೂಚಿಸ್ತಾನ. ಕರಾಚಿ ನಗರದಾದ್ಯಂತ ಬ್ಲಾಕ್ಔಟ್ ಘೋಷಣೆಯಾಗಿದೆ. INS ವಿಕ್ರಾಂತ್ನ ಆರ್ಭಟಕ್ಕೆ ಕರಾಚಿ ಸರ್ವನಾಶ ಆಗೋ ಹಂತದಲ್ಲಿದೆ. ಕರಾಚಿಯ 15ಕ್ಕೂ ಹೆಚ್ಚು ಕಡೆ ಭಾರತೀಯ ಮಿಸೈಲ್ಗಳು ದಾಳಿ ಮಾಡಿದ್ದಾವೆ. ಕರಾಚಿ ನಗರದಾದ್ಯಂತ ಬ್ಲಾಕ್ಔಟ್, ಶಾಶ್ವತ ಬ್ಲಾಕ್ಔಟ್ ಆಗಬೇಕು, ಶಾಶ್ವತವಾಗಿ. ಆಗಲೇ ಸಮಾಧಾನ. ಕರಾಚಿ, ನನಗೆ ಒಂದು ಇನ್ಸಿಡೆಂಟ್ ನೆನಪಿಗೆ ಬರುತ್ತೆ. ಪಾಕಿಸ್ತಾನದವರು ಎಂಥ ಉತ್ತರ ಕುಮಾರರು ಅನ್ನೋದಕ್ಕೂ ಒಂದು ಇನ್ಸಿಡೆಂಟ್. 71ರ ಯುದ್ಧದಲ್ಲಿ ಭಾರತದ ಮೇಲೆ ಆಪರೇಷನ್ ಚೆಂಗಿಸ್ ಖಾನ್ ಅಂತ ಮಾಡ್ತಾರೆ. ಡಿಸೆಂಬರ್ 3ನೇ ತಾರೀಕು 71ರಲ್ಲಿ. ಆಗ ಪಾಕಿಸ್ತಾನದ ಪೈಲಟ್ಗಳು, ಸೇನಾಧಿಕಾರಿಗಳು ಏನು ಹೇಳ್ತಾರೆ ಅಂತಂದ್ರೆ, ಬೆಳಗ್ಗಿನ ಬ್ರೇಕ್ಫಾಸ್ಟ್ ನಮ್ದು ಪಾಕಿಸ್ತಾನದಲ್ಲಿ, ಮಧ್ಯಾಹ್ನದ ಊಟ ರಾಜಸ್ಥಾನದ ಯಾವುದೋ ಒಂದು ನಗರದಲ್ಲಿ, ರಾತ್ರಿಯ ಊಟ ನಮ್ದು ಜೈಸಲ್ಮೇರಲ್ಲಿ ಅಂತ. ಅಂದ್ರೆ ವಶಪಡಿಸಿಕೊಂಡು ಹೋಗ್ತೀವಿ ಅಂತ. ಊಟನೂ ಇಲ್ಲ, ಬ್ರೇಕ್ಫಾಸ್ಟೂ ಇಲ್ಲ, ಹೊಡೆದು ಬಿಸಾಕ್ಬಿಡ್ತು ಭಾರತ. ಆಗ ಪಾಕಿಸ್ತಾನ ಮತ್ತು ಬಾಂಗ್ಲಾ ಒಂದಾಗಿತ್ತು. ಬಾಂಗ್ಲಾದ ಗವರ್ನರ್ ಹೌಸ್ಗೆ ಬಾಂಬ್ ಇತ್ತು. ಗವರ್ನರ್ ಹೌಸ್ಗೆ ಮೀಟಿಂಗ್ ಆಗ್ತಾ ಇತ್ತು ಒಳಗೆ, ಎಲ್ಲರೂ ತಂದೂರಿ. ಒಳಗಡೆ 93,000 ಸೈನಿಕರು ಅರಬ್ಬಿ ಸಮುದ್ರದಲ್ಲಿ ಆಕ್ಟಿವ್ ಆಗಿದೆ ನೌಕಾಪಡೆ. P-81 ಏರ್ಕ್ರಾಫ್ಟ್ ಅನ್ನು ಸಿದ್ಧವಾಗಿಟ್ಟಿದೆ ನೌಕಾಪಡೆ. ಈ P-81 ಯಾವುದು ಅಂತಂದ್ರೆ ಅಮೆರಿಕಾದಿಂದ ನಾವು ಖರೀದಿ ಮಾಡಿದ್ದು. ಇದು ನಿಮಗೆ ಸಬ್ಮೆರಿನ್ ಅನ್ನು ಹುಡುಕುತ್ತೆ. ಅಂದ್ರೆ ಸಮುದ್ರದ ಆಳದಲ್ಲಿ ಏನಾದರೂ ಅಪಾಯ ಬಂದ್ರೆ ಅದನ್ನು ಹುಡುಕುತ್ತೆ. ಸರ್ವೈವಲೆನ್ಸ್ ಇದು.
ಇದನ್ನೇ ಮೊನ್ನೆ ಪಾಕಿಸ್ತಾನದ ನೌಕಾಪಡೆ ನಾವು ಇದನ್ನ ಕಂಡು ಹಿಡಿದ್ವಿ, ಡಿಟೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ವಿ. ಪಾಕಿಸ್ತಾನದಿಂದ ನುಗ್ಗಿ ಬರ್ತಾ ಇದ್ದಂಥ ಡ್ರೋನ್ಗಳು ಉಡೀಸಾಗಿದೆ. ಪಾಕಿಸ್ತಾನದ ಎಲ್ಲಾ ನಗರಗಳು ಭಾರತದ ರೆಡಾರ್ನಲ್ಲಿದೆ. ಪಾಕಿಸ್ತಾನದ 16 ನಗರಗಳ ಮೇಲೆ ಭಾರತೀಯ ಸೇನೆ ಬಹುದೂರ್ ದಾಳಿ. ಭಾರತ ಕೊಟ್ಟ ಏಟಿಗೆ ಕಕ್ಕ ಬಿಕ್ಕಿ ಪುಂಗಿಸ್ತಾನ. ಮಾತಾಡ್ರಪ್ಪ, ಮಾತಾಡಿ. ಈಗ ಎಷ್ಟು ಮಾತಾಡ್ತಿರೋ ಮಾತಾಡಿ. ಸಂಸತ್ತಲ್ಲೆಲ್ಲ ಮಾತಾಡಿದ್ರು, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಇವತ್ತು ಬೆಳಗ್ಗೆ ಸಂಸತ್ತು ಬಹಳ ಮಜಾ ಇತ್ತು. ಕಾಮಿಡಿ ನೈಟ್ಸ್ ಅಂತ ಏನೋ ಒಂದು ಕಾರ್ಯಕ್ರಮ ಬರುತ್ತೆ ನಮ್ಮಲ್ಲಿ, ಹಂಗೆ ಇತ್ತು ಇವತ್ತು ಪಾಕಿಸ್ತಾನದ ಸಂಸತ್ತು. ಏನು ವೀರಾವೇಶ ದೇವ್ರೆ, ಏನು ವೀರಾವೇಶ. ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಮತ್ತೊಬ್ಬ ಅತ್ತ ಒಬ್ಬ ಕಣ್ಣೀರು ಹಾಕದ, ಮೇಜರ್. ಅವನು ಪಾಕಿಸ್ತಾನದ ಆರ್ಮಿಯಲ್ಲಿ ಮೇಜರ್ ಆಗಿದ್ದಂಥ ವ್ಯಕ್ತಿ ಕಣ್ಣೀರು ಹಾಕ್ಬಿಟ್ಟ. ಅಯ್ಯೋ, ಭಾಷಣ ನೋಡ್ಬೇಕು ನೀವು. ಒಬ್ಬ ಅಂತೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ. ರಫೇಲ್ಗೆ ಯಾಕೆ ಹೆಸರಿಟ್ರು ರಫೇಲ್ ಅಂತ ಆತನ ಅಲ್ಪಬುದ್ಧಿಯ ಪ್ರದರ್ಶನ ಮಾಡ್ದ. ರಫೇಲ್ ಅಂತಂದ್ರೆ ರಾ ಅಂತ, ರಾದ ಹೆಸರನ್ನ ರಫೇಲ್ಗೆ ಇಟ್ಟಿದಾರಂತೆ. ರಾ ಎಲ್ಲಿ ಈತನ ಫ್ರಾನ್ಸ್ ಅಲ್ಲಿ ಯಾವ ರಾ ಇದೆ? ತಲೆ ಕೆಟ್ಟವುಗಳು ಅಲ್ಲಿ ಎಂಪಿಗಳು. ಮತ್ತೆ ಆ ದೇಶದ ಹಣೆಬರ ಹೆಂಗಿರುತ್ತೆ? ಪಾಕಿಸ್ತಾನದ ಎಲ್ಲಾ ನಗರಗಳು ಭಾರತದ ಟಾರ್ಗೆಟ್ ಲಿಸ್ಟ್ ಅಲ್ಲಿದೆ. ಬಯಸಿದ್ರೆ ಈಗಲೇ ಹೊಡೆದು ಬಿಸಾಕೋದು. 16 ನಗರಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ. ಬ್ರಹ್ಮೋಸ್ ಇಂದ ಒಂದು ಉಡಾಯಿಸಿ ಬಿಟ್ರೆ ಕತೆ ಮುಗೀತು. ಅಲ್ಲಿ ಅಗ್ನಿ ಬ್ಯಾಲಿಸ್ಟಿಕ್ ಮಿಸೈಲ್ ನಮ್ಮ ಹತ್ರ ಇರೋದು. ಪಾಕಿಸ್ತಾನದಿಂದ ನುಗ್ಗಿ ಬರ್ತಾ ಇದ್ದಂತ ಡ್ರೋನ್ಗಳು ಉಡೀಸಾಗಿದ್ದಾವೆ. ಆ ಕಡೆ ಬಲೂಚಿಸ್ತಾನದಲ್ಲಿ ಹಬ್ಬ ಆಗ್ತಿದೆ. ಬಲೂಚಿಸ್ತಾನದಲ್ಲಿ ಬಲೂಚಿಗಳು ಹಬ್ಬ ಮಾಡ್ತಿದ್ದಾರೆ. ದೀಪಾವಳಿ ಅಲ್ಲೂ ಕೂಡ ಆಚರಣೆ ಆಗ್ತಾ ಇದೆ. ನಾನು ಬಲೂಚಿಸ್ತಾನದ ಬಗ್ಗೆ ಹೇಳ್ತಿದ್ದೆ. ಬಲೂಚಿಸ್ತಾನ ಪಾಕಿಸ್ತಾನದ ಅತ್ಯಂತ ದೊಡ್ಡ ಭೂಪ್ರದೇಶ ಅಥವಾ ದೊಡ್ಡ ರಾಜ್ಯ. 40% ಭೂಪ್ರದೇಶ ಬಲೂಚಿಸ್ತಾನದಲ್ಲಿದೆ. ಅಲ್ಲಿನ ರಾಜಧಾನಿ ಕ್ವೆಟ್ಟಾ. ಅದು ಪ್ರತ್ಯೇಕ ರಾಷ್ಟ್ರ ಏನಾದರೂ ಆದ್ರೆ ಪಾಕಿಸ್ತಾನ ಈಗಲೇ ಇರೋದಿಷ್ಟು ಸಣ್ಣ, ಅದಕ್ಕಿಂತಲೂ ಸಣ್ಣ ಆಗಿಬಿಡುತ್ತೆ, ಸಂಪೂರ್ಣ ಕಂಗಾಲ ಆಗಿಬಿಡುತ್ತೆ. ಬಟ್ ಬಲೂಚಿಸ್ತಾನದಲ್ಲಿ ಏನಾಗ್ತಿದೆ ಅಂತಂದ್ರೆ ಚೀನಾದ ಇನ್ವೆಸ್ಟ್ಮೆಂಟ್ ಇದೆ. ಅಲ್ಲಿ ಚೀನಾ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾವೆ ತನ್ನ ಸ್ವಾರ್ಥಕ್ಕೋಸ್ಕರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.